ಮಾರುಕಟ್ಟೆಯಲ್ಲಿ ದಿನಸಿ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಆದರೆ ರೈತರು ಬೆಳೀತಾ ಇರುವಂತ ತರಕಾರಿ ಬೆಲೆ ಮಾತ್ರ ಸದ್ಯಕ್ಕೆ ಪಾತಾಳಕ್ಕೆ ಕುಸಿತಾ ಇದೆ. ಮಳೆ ಇಲ್ಲದೆ ತರಕಾರಿ ಬೆಳೆದಂತ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಂಡೆಕಾಯಿ ಹರಿದು ನಾಶ ಮಾಡ್ತಿರೋ ರೈತ, ತರಕಾರಿ ರಸ್ತೆಗೆ ಹಾಕಿರೋ ಅನ್ನದಾತ, ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟ. ಹೌದು, ಇದು ಹಾವೇರಿ ನಗರದ ಹೊರವಲಯದಲ್ಲಿರುವಂಥ ಬೆಂಡೆಕಾಯಿ ಬೆಳೆದ ರೈತನ ಕರುಣಾಜನಕದ ದೃಶ್ಯ. ಹಾವೇರಿಯಲ್ಲಿ ಕೃಪೆ ತೋರದ ವರ್ಣ, ಬೆಳೆದ ಬೆಳೆಯನ್ನೆಲ್ಲ ನಾಶ ಮಾಡಿದ ರೈತ. ಹಾವೇರಿ ಜಿಲ್ಲೆಯಲ್ಲಿ ಮಳೆರಾಯ ಮುನಿಸಿಕೊಂಡಿದ್ದಾನೆ. ಮಳೆಯಿಲ್ಲದ ಕಾರಣ ಕೆಲವು ರೈತರು ಮೊದಲು ಬಿತ್ತನೆ ಮಾಡಿದ ಬೆಳೆಯನ್ನ ಈಗಾಗಲೇ ನಾಶ ಮಾಡಿದ್ದಾರೆ. ಮರು ಬಿತ್ತನೆಯಲ್ಲಿ ತರಕಾರಿ ಬೆಳೆ ಬೆಳೆದು ಈಗ ಕೈ ಸುಟ್ಕೊಂಡಿದ್ದಾರೆ. ರೈತ ಹನುಮಂತಪ್ಪ ರಜಪೂತ 3 ಎಕರೆಯಲ್ಲಿ ಸೋಯಾಬೀನ್ ಹಾಕಿದ್ರು. ಮಳೆಯಿಲ್ಲದೆ ನಾಶ ಮಾಡಿ ಈಗ ಬೆಂಡೆಕಾಯಿ ಹಾಕಿದ್ದಾರೆ. ಈಗ ಬೆಂಡೆಕಾಯಿ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಕೆಜಿಗೆ 5-10 ರೂಪಾಯಿ ದರ ಇದೆ. ಒಂದು ಬಾಕ್ಸ್ ಬೆಂಡೆಕಾಯಿಗೆ 50 ರೂಪಾಯಿ ಇದೆ. ಇದರಿಂದ ಮಾಡಿದ ಖರ್ಚು ಕೂಡ ವಾಪಸ್ ಬರಲ್ಲ ಅಂತ ಅನ್ನದಾತ ಕಂಗಾಲಾಗಿದ್ದಾರೆ. ಬೆಳೆ ನಾಶ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಮ್ನಿ ಅದ್ರ ಲಾಭಾಂಶ ಎಲ್ಲಿಂದ ತರ್ತೀರಿ? 150 ರೂಪಾಯಿ ಬಾಕ್ಸ್ ಕೇಳ್ತಾರ. ಏನು ಮಾಡ 2 ಬಾಕ್ಸ್ ಕೇಳ್ತಾರೆ. ಹಿಂಗಾದ್ರೆ ಹೆಂಗೆ ಮಾಡ್ಬೇಕು? ಸಾಲ ಮೂಲ ಮಾಡೇವಿ, ಉರ್ಲ್ ಹಾಕ್ಯಬೇಕಾಗೈತೆ ನಾವು. ಯಾರು ಕೇಳ್ತಾರೆ ನಮ್ಮ ಕಷ್ಟ? ಎಷ್ಟು ಎಕರೆ ಬೆಳೆದಿದ್ರಿ? ಎಷ್ಟು ಎಕರೆ ಹೊಲ ಹಾಳು ಮಾಡಿದ್ರಿ? ಈಗ ಈ 2 ಎಕರೆ ಇದೆ. 2 ಎಕರೆ ಹಾಳಾಗೈತೆ ನೋಡ್ರಿ ಪೂರ್ತಿ. ಹಾವೇರಿ ಜಿಲ್ಲೆಯ ಸಾವಿರಾರು ರೈತರು ಮಳೆ ಇಲ್ಲದೆ ಕಷ್ಟಪಟ್ಟು ತರಕಾರಿ ಬೆಳೆ ಬೆಳೆದಿದ್ದಾರೆ. ಆದರೆ ಈಗ ತರಕಾರಿ ಬೆಳೆಗಳ ಬೆಲೆ ಕುಸಿತ ಕಂಡಿದೆ. ಮಾರುಕಟ್ಟೆಯಲ್ಲಿ ದರ ಏಕಾಏಕಿ ಇಳಿಕೆ ಆಗಿದೆ. ಇದರಿಂದ ಜಿಲ್ಲೆಯ ರೈತರು ಬರಗಾಲ ಅಂತ ಘೋಷಣೆ ಮಾಡಿ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹಾಕೇವಿ, ಫಸ್ಟ್ ಮಳೆಗೆ ಹಾಕೇವ್ರಿ, ಅಡ್ಮಳಿಗೆ ಹಾಕಿ ಬೆಳೆದು ಇದು ಮಾಡಿದ ಆಳಿಂದ ಕೂಲಿ ಖರ್ಚು ಆಗವಲ್ದು. ಒಂದು ದಿವ್ಸಕ್ಕೆ 350ರಿಂದ 300 ರೂಪಾಯಿ ಕೂಲಿ ಐತ್ರಿ ಹೆಣ್ಣಾಳಿಗೆ. 5-6 ಆಳು ಇರ್ತಾವೆ ಹೊಲದಾಗ, ಹೊಲವರ್ಯಾಗ ಎಲ್ಲ ಇದು ಮಾಡಿ ಏನು ಅನ್ನೋದು ಹರಿದು ಓಟ್ ರೋಡಿಗೆ ಹಾಕೋದು ಬಾಳೆ ಆಗೈತಿ. ನಮ್ಮದು ಭಾಳ ಕಷ್ಟ ಆಗೈತಿ. ಎಲ್ಲ ಸಾಲ ಮೂಲ ಮಾಡ್ಕೊಂಡು ಎಲ್ಲ ನಾವು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದೈತಿ. ನಮ್ಮದು ಎಲ್ಲ ಇದಾಗಿ 3 ಎಕರೆ ಬೆಳೆದಿದ್ವಿ. 2 ಎಕರೆ ಹರಿಗೇವ್ರಿ ಸರ. ಇದು ಇನ್ನೊಂದು 3/4 ಎಕರೆ 30 ಗುಂಟೆ ಇಟ್ಕೊಂಡವ್ರಿ. ಇರಲಿ ಬರಲಿ ಏನರ ಬರ್ತೈತಿ, ಹಬ್ಬ ಹುಣ್ಣಿಮೆ ಐತಿ ಅಂತ ಮಾಡಿದ್ವಿ. ಬರಲೇ ಇಲ್ಲ, ರೇಟು ಏನಿಲ್ಲ, ಲಾಭ ಅನ್ನೋದು ಏನಿಲ್ಲ. ಹಂಗೆ ಬಿಟ್ಟವ್ರಿ. ಹರಡೋದು ಗಿಡ ಹಾಳಾಕ ಅಂತ ರೋಡಿಗೆ ಹಾಕಾಕುಂತೀವಿ. ಇನ್ನಾದರೂ ಸರ್ಕಾರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಿಸುವ ಕೆಲಸವನ್ನು ಮಾಡಬೇಕಿದೆ.